ಹಾಯ್ ಎಲ್ಲರೂ ಹೇಗಿದ್ದೀರಾ? ಪ್ರತಿಯೊಂದು ಶ್ರಮದಲ್ಲೂ ಕೂಡ ಒಂದು ಒಳ್ಳೆಯ ರಿಸಲ್ಟ್ ಇರುತ್ತೆ ಅಂತ ಹೇಳ್ತಾರೆ. ಇಷ್ಟು ದೊಡ್ಡ ಮಾತು ಯಾಕೆ ಆಡ್ತಿದ್ದೀಯಾ ಅಂತ ಅನ್ಕೋತಿದ್ದೀರಾ? ಯಾಕೆ ಅಂದರೆ ಅಂಗಳ ಎಲ್ಲ ಖಾಲಿಯಾಗಿತ್ತು, ಅಡಿಕೆ ಎಲ್ಲ ಒಣಗಿತ್ತು. ಚೀಲದಲ್ಲಿ ಅಡಿಕೆ ತುಂಬಿದ ಮೇಲೆ ಅಂಗಳದಲ್ಲಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಆವಾಗಲೇ ನೆನಪಾಗಿತ್ತು ತರಕಾರಿ ಹಾಕ್ಬಿಡುವ ಅಂತ ಹೇಳಿ. ಬೇಸಿಗೆ ತರಕಾರಿಯನ್ನು ಅಲ್ಲಿ ಇಲ್ಲಿ ಯಾಕೆ ಮಾಡೋದು, ಅಂಗಳದಲ್ಲೇ ಮಾಡುವ ಅಂತ ಹೇಳಿ ನಿರ್ಧಾರ ಮಾಡಿ ಮಣ್ಣನ್ನು ಹೊತ್ತು ಸಾಕಾಗಿತ್ತು. ಭಾಳ ವಿರೋಧದ ಮೇಲೂ ಕೂಡ ಕೊನೆಗೂ ಅಂಗಳಕ್ಕೆ ಮಣ್ಣನ್ನು ಹಾಕೇ ಬಿಟ್ಟೆ. ಸಾಕಾಗಿ ಹೋಯಿತು. ನಾನು ಮಣ್ಣನ್ನು ಹದ ಮಾಡ್ತಾ ಇರ್ತೀನಿ. ಅಷ್ಟೊತ್ತರೊಳಗೆ ನೀವು ಹೋಗಿ ಮಲೆನಾಡ ಬೆಡಗಿತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿ, ಒಂದು ಲೈಕನ್ನು ಕೊಟ್ಟು, ಕಮೆಂಟನ್ನು ಮಾಡಿ, ಶೇರನ್ನು ಮಾಡಿ ಬನ್ನಿ ಆಯಿತಾ? ಮಣ್ಣನ್ನು ಹಾಕಿ ಹದ ಮಾಡಿದ ಮೇಲೆ ಗೊಬ್ಬರವನ್ನು ಹೊತ್ತು ಹಾಕಿ, ಗೊಬ್ಬರನೂ ಕೂಡ ಅದರ ಮೇಲೆ ಸಮ ಪ್ರಮಾಣದಲ್ಲಿ ಹಾಕಿದ ಮೇಲೆ ಹಾಗೆ ಬೀಜವನ್ನು ಹಾಕಲಿಲ್ಲ. 3-4 ದಿನದ ನಂತರ ಬೀಜವನ್ನು ಹಾಕಿದ್ದು. ಆದರೆ ಈ ವಿಡಿಯೋ ನಾನು ನಿಮಗೆ 2 ತಿಂಗಳ ನಂತರ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ನನ್ನ ಫೇಸ್ಬುಕ್ ಅಕೌಂಟು ಹ್ಯಾಕ್ ಆದಾಗಿಂದ ವಿಡಿಯೋಗಳನ್ನು ಮಾಡಿದರೂ ಕೂಡ ಅಪ್ಲೋಡ್ ಮಾಡೋಕ್ಕೆ ಬೇಜಾರೇ ಆಗಿತ್ತು. ಆದರೂ ಯೂಟ್ಯೂಬಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಮಣ್ಣನ್ನು ಹಾಕಿ ಗೊಬ್ಬರವನ್ನು ಹಾಕಿ 3-4 ದಿನ ನೀರನ್ನು ಬಿಟ್ಟು ನಂತರ ಬೀಜ ಹಾಕಿ ಈಗ 2 ತಿಂಗಳ ಆದ ಮೇಲೆ ನನ್ನ ಗಾರ್ಡನ್ ಈ ರೀತಿಯಾಗಿದೆ ನೋಡಿ. ಬದನೆಕಾಯಿ, ಪಾಲಕ್ಕು, ಹರಿಗೆ, ಸೊಡಿಗೆ, ಹಾಗೆ ಹೀರೆಕಾಯಿ, ಹಾಗಲಕಾಯಿ ಎಲ್ಲವನ್ನು ಅಂಗಳದಲ್ಲೇ ರೆಡಿ ಮಾಡಿದ್ದೀನಿ. ಇದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ಲು ಕೂಡ ಒಂದು ಕಾರಣ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ರೆಡಿಯಾಗಿದೆ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ. ಹಾಗೆ ಗಾರ್ಡನಿನ ಇನ್ನೂ ಹೆಚ್ಚಿನ ವಿವರವನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಖಂಡಿತವಾಗಲೂ ನನ್ನ ಶ್ರಮಕ್ಕೆ ಒಂದು ಒಳ್ಳೆಯ ರಿಸಲ್ಟ್ ಸಿಕ್ಕಿತ್ತಂತೂ ನಿಜಾನೇ ಹೌದು. ಇದಕ್ಕೆ ನನಗೆ ಸಹಾಯ ಮಾಡಿದವರು ನಮ್ಮಮ್ಮ. ಜೊತೆ ಯಾವುದೇ ರಾಸಾಯನಿಕವಿಲ್ಲದೆ ಮನೆಯಲ್ಲೇ ಒಂದು ಆರ್ಗ್ಯಾನಿಕ್ ಆಗಿ ಬೆಳೆದಿರುವಂಥ ತರಕಾರಿಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ